ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಯಾರಿಗೂ ಕಾಣೋದಿಲ್ಲ ಅನ್ನೋ ಗಾದೆ ಮಾತಿನಂತೆ ಸೈಲೆಂಟ್ ಆಗಿ ಲಾಭದ ಆಸೆ ತೋರಿಸಿ ಹಣ ಲೂಟಿಗೆ ಇಳಿದಿದ್ದ ಬ್ಲೇಡ್ ಕಂಪನಿಯ ವಿರುದ್ಧ ಕೊನೆಗೂ ಕೇಸ್ ದಾಖಲಾಗಿದೆ. ಸ್ಮಾರ್ಟ್ ವಾಯ್ಸ್ ಕ್ವಾಂಟ್ ಕಂಪನಿ ಬ್ರಾಂಚ್ ಮ್ಯಾನೇಜರ್ ಸೇರಿದಂತೆ 14 ಮಂದಿ ವಿರುದ್ಧ ಬರೋಬ್ಬರಿ 55 ಮಂದಿ ದೂರು ನೀಡಿದ್ದಾರೆ. ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಬಣ್ಣ ಬಣ್ಣದ ಜಾಹೀರಾತುಗಳು, ಸೈಲೆಂಟ್ ಆಗಿ ಕೋಟಿ ಕೋಟಿ ಲೂಟಿ. ಸ್ಮಾರ್ಟ್ ಆಗಿ ಸುಲಿಗೆ ಮಾಡಿದವರ ವಿರುದ್ಧ ದಾಖಲಾಯಿತು ಎಫ್ಐಆರ್. ಬೆಂಗಳೂರಿನ ಆರ್ಟಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸದ್ದಿಲ್ಲದೆ ತಲೆ ಎತ್ತಿ ಲಾಭದ ಆಸೆ ತೋರಿಸಿ ಸೈಲೆಂಟ್ ಆಗಿ ಜನರಿಂದ ಸುಲಿಗೆ ಮಾಡ್ತಿದ್ದ ಬ್ಲೇಡ್ ಕಂಪನಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸ್ಮಾರ್ಟ್ ವಾಯ್ಸ್ ಕ್ವಾಂಟ್ ಎಂಬ ಹೆಸರಿನಲ್ಲಿ ಕಚೇರಿ ತೆರೆದಿದ್ದ ಕದೀಮರು ಬಿಟ್ಕಾಯಿನ್ ಹಾಗೂ ಕ್ರೂಡ್ ಆಯಿಲ್ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬರೋಬ್ಬರಿ 20% ರಿಂದ 30% ಲಾಭ ನೀಡೋದಾಗಿ ಜನರನ್ನ ನಂಬಿಸಿದ್ರು. ಈ ಮಾತುಗಳನ್ನ ನಂಬಿ ಹೂಡಿಕೆ ಮಾಡಿದ ಸಾರ್ವಜನಿಕರಿಂದ ಕೋಟಿ ಕೋಟಿ ಹಣ ಲೂಟಿ ಮಾಡಿದ್ದ ಕಚೇರಿಯ ಬ್ರಾಂಚ್ ಮ್ಯಾನೇಜರ್ ಅರುಣಾಚಲಂ ಸೇರಿದಂತೆ 14 ಮಂದಿ ಗ್ಯಾಂಗ್ ಮೆಂಬರ್ಸ್ ವಿರುದ್ಧ ಈಗ ಗಂಭೀರ ಪ್ರಕರಣ ದಾಖಲಾಗಿದೆ. ವಿಶೇಷ ಅಂದ್ರೆ ಈ ಸ್ಮಾರ್ಟ್ ವಾಯ್ಸ್ ಕ್ವಾಂಟ್ ಕಂಪನಿಯ ವ್ಯವಹಾರ ಹಾಗೂ ಇವರು ನೀಡುತ್ತಿದ್ದ ಭಾರಿ ಜಾಹೀರಾತುಗಳನ್ನ ನೋಡಿ ಮೊದಲೇ ಅನುಮಾನಗೊಂಡಿದ್ದ ಗ್ಯಾರಂಟಿ ನ್ಯೂಸ್ ಹೂಡಿಕೆದಾರರು ಕೈ ಸುಟ್ಟುಕೊಳ್ಳಬೇಡಿ ಅಂತ ಎಚ್ಚರಿಸಿ ಮೊದಲೇ ವಿಶೇಷ ಸುದ್ದಿ ಪ್ರಸಾರ ಮಾಡಿತ್ತು. ಈ ವೇಳೆ ಸುದ್ದಿ ಪ್ರಸಾರದ ಭಾಗವಾಗಿ ಬ್ರಾಂಚ್ ಮ್ಯಾನೇಜರ್ ಅರುಣಾಚಲಂ ಅವರನ್ನ ನಾವು ಮಾತನಾಡಿಸಿದ್ದೆವು. ಆ ಸಮಯದಲ್ಲಿ ನಿಮ್ಮ ಹಣಕ್ಕೆ ಯಾವುದೇ ಮೋಸ ಆಗುವ ಮಾತೇ ಇಲ್ಲ ಅಂತ ಆತ ಹೊಗಳೇ ಬಿಟ್ಟಿದ್ದ. ಅಷ್ಟೇ ಅಲ್ಲದೆ ಬಂದಷ್ಟು ಬರಲಿ ಅಂತ ಲಾಭಾಂಶದ ಆಸೆ ತೋರಿಸಿ ಕೆಲವು ಮೆಸೇಜ್ಗಳನ್ನ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಹರಿಬಿಟ್ಟು ಸಾರ್ವಜನಿಕರಿಂದ ಮತ್ತೆ ಲಕ್ಷ ಲಕ್ಷ ಹಣ ಹಾಕಿಸಿಕೊಂಡು ಕೊನೆಗೆ ಲಾಭಾಂಶ ಕೊಡುವುದನ್ನೇ ನಿಲ್ಲಿಸಿದ್ದರು. ಬಳಿಕ ಹೂಡಿಕೆದಾರರು ಎಷ್ಟೇ ಮೆಸೇಜ್ಗಳನ್ನು ಹಾಕಿದ್ರು ಬ್ರಾಂಚ್ ಮ್ಯಾನೇಜರ್ ಆಗಲಿ ಟೀಮ್ ಹೆಡ್ಗಳಾಗ್ಲಿ ರಿಪ್ಲೈ ಮಾಡದೇ ಇದ್ದ ಹಿನ್ನೆಲೆಯಲ್ಲಿ ಹೂಡಿಕೆದಾರರು ಈ ಸ್ಮಾರ್ಟ್ ಕ್ವಾಂಟ್ ಕಚೇರಿ ಬಳಿ ಬಂದ್ರೆ ಗ್ರಾಹಕರಿಗೆ ಸಬೂಬುಗಳನ್ನ ಹೇಳಿದ್ದಾರೆ. ಅಷ್ಟರಲ್ಲಾಗ್ಲೇ ಇವರ ಮೋಸದಾಟ ಬಯಲಾಗಿದ್ದು ಇವರ ಬಣ್ಣದ ಮಾತುಗಳನ್ನ ನಂಬಿ ಮೋಸ ಹೋದ ಬರೋಬ್ಬರಿ 55 ಮಂದಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಸದ್ಯ ಹೂಡಿಕೆದಾರರು ನೀಡಿರೋ ದೂರಿನ ಮೇಲೆ ಸ್ಮಾರ್ಟ್ ವಾಯ್ಸ್ ಕ್ವಾಂಟ್ ಕಚೇರಿಯ ಸ್ಥಳೀಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡಿರೋ ಆರ್ಟಿ ನಗರ ಪೊಲೀಸರು ತನಿಖೆ ಕೈಗೊಂಡಿದ್ದು ತಲೆ ಮರೆಸಿಕೊಂಡಿರೋ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ.